ನಮಸ್ಕಾರ. ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KEA ವೆಬ್ಸೈಟ್ನಲ್ಲಿ ಎರಡು ಬಹುಮುಖ್ಯವಾದಂಥ ಮಾಹಿತಿಯನ್ನು ಬಿಟ್ಟಿದ್ದಾರೆ, ಅಧಿಸೂಚನೆ 1 ಮತ್ತು ಅಧಿಸೂಚನೆ 2 ಅಂತೇಳಿ. ಅಧಿಸೂಚನೆ 1ರಲ್ಲಿ ಏನು ಮಾಹಿತಿ ಇದೆ, ಈಗಾಗಲೇ UGCET 2024ಕ್ಕೆ ನೋಂದಣಿ ಮಾಡಿರೋ ಅಭ್ಯರ್ಥಿಗಳಿಗಾಗಿ ಮಾಹಿತಿ ಅಂತೇಳಿ. ಈಗ ಆಲ್ರೆಡಿ ನಾನು CETಗೆ ಅರ್ಜಿಯನ್ನು ಹಾಕಿದ್ದೆ, ಅರ್ಜಿಯನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಅಂಥ ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಷನು, ಇದುವರೆಗೂ ಕೂಡ ಯಾರು KEAಯಲ್ಲಿ ರಿಜಿಸ್ಟ್ರೇಷನ್ನೇ ಮಾಡ್ಕೊಂಡಿಲ್ಲ, ನಾನು UGCET ಎಕ್ಸಾಮ್ನೇ ಬರೆದಿಲ್ಲ, ನಾನು ರಿಜಿಸ್ಟ್ರೇಷನ್ ಅರ್ಜಿನೇ ಹಾಕಿಲ್ಲ ಅಂತಕ್ಕಂಥವ್ರಿಗೆ ಮತ್ತೊಂದು ಅಧಿಸೂಚನೆ. ಅದು ಎರಡನೇ ಅಧಿಸೂಚನೆ ಏನು ಅಂತಕ್ಕಂಥದ್ದನ್ನು ಆಮೇಲೆ ಹೇಳ್ತೀನಿ. ಈ ಅಧಿಸೂಚನೆ 1ರಲ್ಲಿ ಈಗ ಆಲ್ರೆಡಿ UGCETಗೆ ಅರ್ಜಿಯನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು UGNEET 2024 ನೋಂದಣಿ ಒಂದು ಲಿಂಕನ್ನು ಬಿಡ್ತಾ ಇದ್ದಾರೆ. ಯಾರ್ಯಾರು ಈಗ ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ಮತ್ತೊಂದು ಆ ಲಿಂಕನ್ನು ಬಿಡ್ತಾ ಇದ್ದಾರೆ. ಆ ಲಿಂಕು 5ನೇ ತಾರೀಕು 5/8/2024 ಬೆಳಗ್ಗೆ 11ರಿಂದ 7/8/2024 ಬೆಳಗ್ಗೆ 11ರವರೆಗೆ ಅವರು ರಿಜಿಸ್ಟರ್ ಮಾಡ್ಕೋಬೋದಾಗಿದೆ. ಹಾಗಾಗಿ ಯಾರ್ಯಾರು UGNEET ಪರೀಕ್ಷೆಯನ್ನು ಬರೆದು ಎಲಿಜಿಬಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದರೋ ಅವರು 5ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 7ನೇ ತಾರೀಕು ಬೆಳಗ್ಗೆ 11ರವರೆಗೆ ಈ ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಒಂದು ಲಿಂಕನ್ನು ಬಿಡ್ತಾ ಇದ್ದಾರೆ. ಆಗ ಏನು ಮಾಡಬೇಕು, ಅಭ್ಯರ್ಥಿಯು ದಾಖಲಿಸೋ ನೀಟ್ ರೋಲ್ ನಂಬರ್ ನಿಮ್ಮ ಸ್ಕೋರ್ ಕಾರ್ಡ್ ಮೇಲೆ ಇರುತ್ತೆ. ಆ ನೀಟ್ ರೋಲ್ ನಂಬರನ್ನು NTA ಡಾಟಾದೊಂದಿಗೆ ತಾಳೆ ಮಾಡಿ UGNEET 2024 ಅರ್ಹತೆ ಪಡೆದಿದ್ದಲ್ಲಿ ಅರ್ಜಿ ನಮೂನೆಯ ಮುದ್ರಿತ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಳ್ತಕ್ಕಂಥದ್ದು. ನಿಮ್ಮ UG ರೋಲ್ ನಂಬರನ್ನು ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡಿಕೊಂಡಾಗ ನೀವು ಆಲ್ರೆಡಿ ಏನು NTA ವೆಬ್ಸೈಟ್ನಲ್ಲಿ ನಿಮ್ಮ ಮಾಹಿತಿನ ಅಪ್ಲೋಡ್ ಮಾಡಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂತೆ ತಾಳೆ ಮಾಡಿ ನಂತರದಲ್ಲಿ ಮತ್ತೊಂದು ಅಪ್ಲಿಕೇಶನ್ನು ಜನ್ರೇಟ್ ಆಗುತ್ತೆ. ಅದನ್ನು ತಾವು ಪ್ರಿಂಟ್ ತೆಗೆದುಕೊಂಡು ಇಟ್ಕೋಬೇಕಾಗತ್ತೆ. ನೋಡಿ, ಡೌನ್ಲೋಡಿಂಗ್ ಆಫ್ ವೆರಿಫಿಕೇಷನ್ ಸ್ಲಿಪ್. ನೀವು ಆಲ್ರೆಡಿ ಈಗ KEA ವೆಬ್ಸೈಟ್ನಲ್ಲಿ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೂ ಕೂಡ ಮತ್ತೊಂದು UGNEET ಸಲುವಾಗಿ ಮತ್ತೊಂದು ವೆರಿಫಿಕೇಷನ್ ಸ್ಲಿಪ್ ಜನ್ರೇಟ್ ಆಗುತ್ತೆ. ಅದನ್ನು ತಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿದ ನಂತರ ಅರ್ಜಿಯಲ್ಲಿ ಮುದ್ರಿತವಾಗಿರೋ ನೀಟ್ ರೋಲ್ ನಂಬರನ್ನು ಪರಿಶೀಲಿಸಿಕೊಳ್ಳಿ. ಸೊ ಮತ್ತೊಂದು UGNEET ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಏಕೆಂದರೆ ನಾನು ಆಲ್ರೆಡಿ UGCETಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ನಾನು ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀನಿ ಅಂದ್ರೂ ಕೂಡ UGNEETಗೆ ಸಂಬಂಧಪಟ್ಟಂತೆ ಮತ್ತೊಂದು ನೀವು ವೆರಿಫಿಕೇಷನ್ ಸ್ಲಿಪ್ ಜನ್ರೇಟ್ ಆಗುತ್ತೆ. ಅದನ್ನು ತಾವು ಡೌನ್ಲೋಡ್ ಮಾಡಿಟ್ಕೋಬೇಕಾಗುತ್ತೆ. ಮುಂದೆ ಕೌನ್ಸಿಲಿಂಗ್ ಪ್ರೋಸೆಸ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಯಾರು 2024 ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನ ಒಂದು ಲಿಂಕನ್ನು ಬಿಟ್ಟಿದ್ರು. ಆ ಲಿಂಕಲ್ಲಿ ತಾವು ರಿಜಿಸ್ಟರ್ ಮಾಡ್ಕೊಂಡಿದ್ರೂ ಕೂಡ ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಥವಾ ರಿಲಿಜಿಯಸ್ ಮೈನಾರಿಟಿ ಎಸ್ ಎಂದು ಮುದ್ರಿತವಾಗಿದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ದಾಖಲಾತಿ ಪರಿಶೀಲನೆ ಇಲ್ಲ. ನೀವು ಆ ಅರ್ಜಿಯನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಅಂದರೆ ಭಾಷಾ ಅಲ್ಪಸಂಖ್ಯಾತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತೇನು ಕರಿತೀವಿ, ಅವ್ರದ್ದು ಒಂದು ಆಪ್ಷನ್ ನೀವು ಎಸ್ ಆಗಿದ್ದರೆ ನಿಮ್ಮಲ್ಲಿ ಆ ಸರ್ಟಿಫಿಕೇಟ್ ಇದ್ದರೆ, ಇದು ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಯಾರು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಇರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂಥವರು ನಿಮ್ಮಲ್ಲಿ ಸರ್ಟಿಫಿಕೇಟ್ ಇದೆ, ನಾನು ಆಲ್ರೆಡಿ ಎಸ್ ಅಂತ ಕೊಟ್ಟಿದ್ದೆ ಆದರೆ ಅರ್ಜಿಯಲ್ಲಿ ನೋ ಅಂತ ಬಂದಿದ್ದೆ ಅಂತಕ್ಕಂಥವರು ಆನ್ಸರ್ ಆಪ್ಷನ್ಗಳನ್ನು ದಾಖಲಿಸಬೇಕು. ಯಾರಿಗೆ ಅದು ಎಸ್ ಅಂತ ಬಂದಿದೆ ಅವರು ಯಾರೂ ಕೂಡ ಅವರಿಗೆ ಯಾವುದೇ ವೆರಿಫಿಕೇಷನ್ ಇರೋದಿಲ್ಲ. ಈ ರೀತಿ ನೀವು ಮಾಡಿ ನಿಮ್ಮಲ್ಲಿ ಸರ್ಟಿಫಿಕೇಟ್ ಇದ್ರೂ ಕೂಡ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಅಥವಾ ಡ್ಯಾಶ್ ಅಥವಾ ಬ್ಲ್ಯಾಂಕ್ ಎಂದು ತೋರಿಸಿದಲ್ಲಿ ಮಾತ್ರ ಅಂಥ ಅಭ್ಯರ್ಥಿಗಳು ಆಫ್ಲೈನ್ ವೆರಿಫಿಕೇಷನ್ಗೆ ಎಲ್ಲ ಮೂಲ ದಾಖಲೆಗಳೊಂದಿಗೆ 5/8/2024 ಅಥವಾ 6/8/2024 KEAಗೆ ಹಾಜರಾಗಬೇಕು. ಇದನ್ನು ತಿಳ್ಕೊಳ್ಳಿ. ಇದು ಈ 2 ಮತ್ತು 3ನೇ ಪಾಯಿಂಟು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ, ಭಾಷಾ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಿಮ್ಮಲ್ಲಿ ಸರ್ಟಿಫಿಕೇಟ್ ಇದೆ, ರೆಡಿ ಮಾಡಿ ಇಟ್ಕೊಂಡಿದ್ರಿ, ನೀವು ಆ ವೆಬ್ಸೈಟ್ನಲ್ಲೂ ಕೂಡ ಎಸ್ ಅಂತ ಕೊಟ್ಟಿದ್ರು, ಅರ್ಜಿಯಲ್ಲಿ ಎಸ್ ಅಂತ ಬಂದಿದೆ, ನೋ ಪ್ರಾಬ್ಲಮ್, ನಿಮ್ಗೆ ಯಾವುದೇ ರೀತಿ ವೆರಿಫಿಕೇಷನ್ ಇಲ್ಲ. ನೀವು ಎಸ್ ಅಂತ ಕೊಟ್ಟಿದ್ರಿ, ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಆದರೂ ನೋ ಅಂತ ಬಂದಿದೆ ಅಂದರೆ ನೀವು 5 ಅಥವಾ 6ನೇ ತಾರೀಕು KEAಗೆ ಖುದ್ದು ಹಾಜರಾಗಿ ನಿಮ್ಮ ಎಲ್ಲ ಮೂಲ ದಾಖಲೆಗಳೊಂದಿಗೆ ಖುದ್ದು ಹಾಜರಾಗಿ ನಿಮ್ಮ ದಾಖಲೆಗಳ ಪರಿಶೀಲನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಓಕೆ,
ನೆಕ್ಸ್ಟ್ UGCET 2020 ಅರ್ಜಿಯಲ್ಲಿ NRI ಮತ್ತು ಸೆಂಟ್ ಜಾನ್ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಒಂದು ಲಿಂಕನ್ನು KEA ಬಿಟ್ಟಿತ್ತು. ಅದರಲ್ಲಿ ಕೆಟಗರಿ 2 ಟು ಕೆಟಗರಿ 8ವರೆಗೆ ಕ್ಲೇಮ್ ಮಾಡಿರತಕ್ಕಂಥ ಹಾಗೂ ಕ್ಲಾಸ್ Z ಕ್ಲೇಮ್ ಇರುವ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಕ್ಲೇಮ್ಗೆ ಸಂಬಂಧಿಸಿದಂತೆ ಈ ಕೆಳಗೆ ತಿಳಿಸಿರೋ ದಿನಾಂಕದಂದು KEAಗೆ ಆಫ್ಲೈನ್ ವೆರಿಫಿಕೇಷನ್ಗೆ ಬರಬೇಕಾಗತ್ತೆ. ಇದು ಕೂಡ ಸಪ್ರೇಟ್ ಒಂದು ಲಿಂಕನ್ನು KEA ಈಗ ಆಲ್ರೆಡಿ ಬಿಟ್ಟುತ್ತೆ. NRI ವರ್ಡ್ ಮತ್ತು ಸೆಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟಂತೆ ಒಂದು ಲಿಂಕನ್ನು ಬಿಟ್ಟಿತ್ತು. ಅದರಲ್ಲಿ ಏನಾದರೂ ತಾವು ಆ ಎಂಟ್ರಿ ಮಾಡಿದರೆ, ಒಂದು ವೇಳೆ ಅಲ್ಲಿ ಏನಾದರೂ ನೋ ಅಂತ ಬಂದಿದ್ರೆ ಅವರು ಕೂಡ KEAಗೆ ಆಫ್ಲೈನ್ ವೆರಿಫಿಕೇಷನ್ಗೆ ಹಾಜರಾಗಬೇಕಾಗತ್ತೆ 7, 8, 9ನೇ ತಾರೀಕು. ಅದಕ್ಕೆ ಯಾರ್ಯಾರು ಬರಬೇಕು, ಯಾವ್ಯಾವ ರ್ಯಾಂಕಿಂದ, ಇದು ಆಲ್ ಇಂಡಿಯಾ ರ್ಯಾಂಕಿಗೆ ಸಂಬಂಧಪಟ್ಟಂತೆ 1ರಿಂದ 20,000 ಇಲ್ಲಿ ಪೂರ್ತಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಯಾವ್ಯಾವ ರ್ಯಾಂಕಿಂದ ಯಾವ ರ್ಯಾಂಕಿಗೆ ಬರಬೇಕು, ಯಾವ್ಯಾವ ದಿನ ಅಂತೇಳಿ. ಸೊ ಇದನ್ನು ತಾವು ತಮ್ಮ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ ದಿನ ಆ ಒಂದು ವೆರಿಫಿಕೇಷನ್ಗೆ ಹಾಜರಾಗಬೇಕು. ಇದು ಅಧಿಸೂಚನೆ 1ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಧಿಸೂಚನೆ 2ರಲ್ಲಿ ಏನು ಮಾಹಿತಿ ಕೊಟ್ಟರೆ, ಅಧಿಸೂಚನೆ 2 UGCET 2024ಕ್ಕೆ ನೋಂದಣಿ ಮಾಡದಿರೋ ಅಭ್ಯರ್ಥಿಗಳಿಗೆ, ಇದುವರೆಗೂ ಕೂಡ ನಾನು ನೋಂದಣಿನೇ ಮಾಡ್ಕೊಂಡಿಲ್ಲ ಅಂದರೆ ನಾನು UGCETಗೂ ಸದ್ಯ ಅರ್ಜಿ ಹಾಕಿಲ್ಲ ಅಂತೇಳಿ, ಆ UGCETಗೆ ಅರ್ಜಿ ಹಾಕಿದ್ರೂ ಕೂಡ ಇದು ನೋಂದಣಿ ಮಾಡ್ಕೊಂಡಂಗೆ. UGCETಗೂ ಕೂಡ ನಾನು ಅರ್ಜಿನೇ ಹಾಕಿಲ್ಲ, ಇದುವರೆಗೂ ಕೂಡ KEA ವೆಬ್ಸೈಟ್ ನಾನು ಮುಟ್ಟೇ ಇಲ್ಲ. ಅಂಥವ್ರಿಗೂ ಕೂಡ UGNETಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಮಾಡ್ಕೊಳೋಕ್ಕೆ ಮತ್ತೊಂದು ಅವಕಾಶವನ್ನು KEA ಮಾಡಿಕೊಡ್ತಾ ಇದೆ. ಸೊ ಅವರೆಲ್ಲರೂ ಕೂಡ ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಪದವಿ ಕೋರ್ಸ್ ಪ್ರವೇಶಕ್ಕೆ ನೋಂದಣಿ ಮಾಡಿಕೊಳ್ಳಲು ಅರ್ಹರಿರುತ್ತಾರೆ. ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಲಿಂಕನ್ನು 7ನೇ ತಾರೀಕು ಬೆಳಗ್ಗೆ 11ರಿಂದ 9ನೇ ತಾರೀಕು ರಾತ್ರಿ 11:59 ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಕ್ತಿಗಾಗಿ KEA ವೆಬ್ ಪೋರ್ಟ್ನಲ್ಲಿ UGNET 2024 ಹೊಸದಾಗಿ ನೋಂದಣಿ ಮಾಡುವ ಲಿಂಕನ್ನು ಬಿಡಲಾಗುತ್ತದೆ. ಹಾಗಾಗಿ ಯಾರು ವಿದ್ಯಾರ್ಥಿಗಳು ಇದುವರೆಗೂ ಕೂಡ ನೋಂದಣಿ ಮಾಡಿಕೊಂಡಿಲ್ವೋ ಅವರು ಇಂತಹ ಒಂದು ಅವಕಾಶವನ್ನು ಪಡ್ಕೋಬೇಕಾಗಿ ವಿನಂತಿ.